ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿಗಾಗಿ ಆದರ್ಶ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನಾಂಕದವರೆಗೆ ಅಂದರೆ ಇವತ್ತು ದಿನಾಂಕ 9ನೇ ಜೂನ್ 2026ರ ಸಾಯಂಕಾಲದವರೆಗೆ ಆದಂತಹ ಅಡ್ಮಿಷನ್ಗಳನ್ನು ತಮ್ಮೊಂದಿಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ನೋಡಿ, ಕರ್ನಾಟಕ ಸರ್ಕಾರ 2026-27ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಲೇ 2ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಬಿಡುಗಡೆಗೊಳಿಸಿದ್ದು, ಇವತ್ತು ದಿನಾಂಕ 9ನೇ ಜೂನ್ 2026, ನಾಳೆ ಈ ವಿದ್ಯಾರ್ಥಿಗಳು ಅಂದರೆ ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲಿಕ್ಕೆ ನಾಳೆಯೇ ಕಡೆಯ ದಿನಾಂಕವಾಗಿರುತ್ತದೆ. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಟ್ಟು 74 ಆದರ್ಶ ವಿದ್ಯಾಲಯಗಳಲ್ಲಿ ಇವತ್ತಿನ ದಿನಾಂಕದವರೆಗೆ ಎಷ್ಟು ಅಡ್ಮಿಷನ್ ಆಗಿದೆ ಅಂತ ತಾವು ಕೂಡ ಇವತ್ತಿನ ವಿಡಿಯೋ ಮೂಲಕ ವೀಕ್ಷಿಸಬಹುದು. ಇಲ್ಲಿ ತಮ್ಮ ತಾಲೂಕು ಯಾವುದಂತ ನೋಡ್ಕೋರಿ, ತಮ್ಮ ತಾಲೂಕಿನಲ್ಲಿ ಖಾಲಿ ಉಳಿದಿರುವಂತಹ ಒಟ್ಟು ಸೀಟುಗಳೆಷ್ಟು ಮತ್ತು ಇನ್ನೂ ಎಷ್ಟು ಅಡ್ಮಿಷನ್ಗಳು ಆಗಬೇಕಾಗಿದೆ ಅನ್ನೋದು ಕೂಡ ಮಾಹಿತಿ ತಮಗೆ ಸಿಗುತ್ತದೆ. ಹಾಗಾಗಿ ಇಲ್ಲಿ 2ನೇ ಸುತ್ತಿನಲ್ಲಿ ಆಯ್ಕೆ ಆಗಿಲ್ಲ ಅನ್ನೋರಿಗೆ ಮತ್ತೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ತಾವುಗಳು ಏನು ಮಾಡಿ, ಇನ್ನೊಂದು ದಿನ, ನಾಳೆ ಒಂದು ದಿನ ವೇಟ್ ಮಾಡಿ, ಅಂದರೆ ನಾಳೆನೂ ಕೂಡ ಇಲ್ಲಿ ಫೈನಲ್ ಆಗಿ ಗೊತ್ತಾಗುತ್ತೆ ಇನ್ನೂ ಎಷ್ಟು ಸೀಟುಗಳು ಖಾಲಿ ಉಳಿತಾವೆ ಅನ್ನುವಂತಹ ಮಾಹಿತಿ. ಯಾಕಂದರೆ ಕೆಲವು ವಿದ್ಯಾರ್ಥಿಗಳು ಹೋಗಿ ಇನ್ನೂ ಅಡ್ಮಿಷನ್ ಮಾಡಿಲ್ಲ ಮತ್ತು ಸೂಕ್ತ ದಾಖಲೆಗಳನ್ನು ಕೂಡ ಇನ್ನೂ ಸಲ್ಲಿಸಿಲ್ಲ ಅವರು. ಹಾಗಾಗಿ ಅದು ಅಲ್ಲದೆ ಇಲ್ಲಿ ಆಯಾ ಆದರ್ಶ ವಿದ್ಯಾಲಯದವರು ಇಲ್ಲಿ ಇನ್ನೂ ಅಪ್ಡೇಟ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಮತ್ತು ನಾಳೆ ಫೈನಲ್ ಆಗ್ತದೆ, ಇಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ತಮಗೆ ಗೊತ್ತಾಗುತ್ತದೆ. ನಾನು ಕೂಡ ತಮಗೆ ಲೈವ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀನಿ. ತಮ್ಮ ತಾಲೂಕು ಯಾವುದು ನೋಡಿಕೊಡ್ರಿ. ಇನ್ನೂ ಯಾರು ಅಡ್ಮಿಷನ್ ಮಾಡಿಲ್ಲ ಸೆಕೆಂಡ್ ಲಿಸ್ಟಲ್ಲಿ, ತಾವು ಅಡ್ಮಿಷನ್ ಮಾಡಿ. ಒಂದು ವೇಳೆ ತಾವು ಅಡ್ಮಿಷನ್ ಮಾಡದೇ ಇದ್ದರೆ 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ತಮ್ಮ ಸೀಟ್ ಅಲ್ಲಿ ಕ್ಯಾನ್ಸಲ್ ಆಗ್ತದೆ. ಅಲ್ಲಿ ಹಿಂದೆ ಇರುವಂತಹ ಮೆರಿಟ್ ಲಿಸ್ಟಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಅವರ ಒಂದು ಮೀಸಲಾತಿ ಆಧಾರದ ಮೇಲೆ ಹಾಗೂ ಅವ್ರ ಮೆರಿಟ್ ಆಧಾರದ ಮೇಲೆ ಅವ್ರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಆದ್ದರಿಂದ ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆ ಆಗಿಲ್ಲ ಅನ್ನೋವರೆಗೆ ಇದು ತಾವು ಕೂಡ ಇಲ್ಲಿ ಸೆಲೆಕ್ಟ್ ಆಗಬಹುದಾಗಿದೆ 3ನೇ ಲಿಸ್ಟಲ್ಲಿ ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ನಾಳೆ ನೋಡಿ ಲಾಸ್ಟ್ 10ನೇ ಜೂನ್ ಆಗಿದೆ. ಮುಂದೆ ಒಂದು 4 ದಿನಗಳ ಕಾಲ ಟೈಮ್ ಇರುತ್ತೆ. ಬರೋ ಸೋಮವಾರ ಒಳಗಾಗಿ ತಮಗೆ ಇಲ್ಲಿ ಏನು ಥರ್ಡ್ ಲಿಸ್ಟು ಬಿಡುಗಡೆ ಆಗುತ್ತದೆ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದ.